ಬಡ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸಾವು ಪ್ರಕರಣ ಹಿಂದೆ ಸಾಕಷ್ಟೊಂದು ಪ್ರಭಾವಿ ನಾಯಕರ ಕೈವಾಡಿದೆ. ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಂತ ಹೇಳಲಾಗಿರುವ ಏನೀಗ ರಾಜು ಕಪ್ನೂರ್ ಸೇರಿದಂತೆ ಹಲವರ ಕಿರುಕುಳದಿಂದ ಈ ಒಂದು ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟದ ಅಂತ ಹೇಳ್ಬೋದು. ಈಗಾಗಲೇ ಆತ್ಮಹತ್ಯೆಗೂ ಮುನ್ನ ಸಚಿನ್ 7 ಪುಟಗಳ ಕಾಲ ಏನು ಡೆತ್ ನೋಟ್ ಬರೆದಾರೆ. ಅದರಲ್ಲಿ ಪ್ರತಿಯೊಂದು ವಿಷಯ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇಷ್ಟಾದ್ರೂ ಬಿ ಇವತ್ತು ರಾಜ್ಯ ಸರ್ಕಾರ ನಿಜಕ್ಕೂ ಎಲ್ಲೋ ಒಂದು ಕಡೆ ಈ ಒಂದು ಕುಟುಂಬಸ್ಥರ ಪರ ನಿಲ್ತಾ ಇಲ್ಲ. ಸಾಕಷ್ಟೊಂದು ಆಕ್ರಂದನ ಮುಗಿಲು ಮುಟ್ಟದ ಅಂತ ಹೇಳ್ಬೋದು. ಇರುವ ಏಕೈಕ ಸಹೋದರನ್ನ ಕಳ್ಕೊಂಡು ನಾವು ಅನಾಥರಾಗಿದ್ದೀವಿ. ನಮ್ಮ ಮುಂದೆ ನಮ್ಮ ಪರಿಸ್ಥಿತಿ ಏನು, ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ನಾವು 5 ಜನ ಸಹೋದರಿಯರಿಗೆ ಯಾರೊಂದು ದಿಕ್ಕು ಎಂಬುದು ಒಂದು ನೋವು, ಒಂದೇನಂದ್ರೆ ಆಕ್ರಂದನ ಇವ್ರದಾಗದ ಅಂತ ಹೇಳ್ಬೋದು. ಟೋಟಲಿ ಸರ್ಕಾರ, ಗೃಹ ಸಚಿವರು, ಪೊಲೀಸ್ ಇಲಾಖೆ ನಮ್ಮ ನೆರವಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಜನ ಇವರು ನೋವನ್ನು ಆಲಿಸ್ಲಕ್ಕೆ ಸಂಬಂಧಿಕರು ಕೂಡ ಬಂದಾರ. ಅಂದ್ರೆ ಪ್ರತಿಯೊಬ್ಬರು ಮುಖದಲ್ಲಿ ನೋವು ಮನೆ ಮಾಡ್ಯದ. ಯಾಕಂದ್ರೆ ಟೋಟಲಿ ಸರ್ಕಾರ ಇದೇ ಇಲ್ಲ, ಪೊಲೀಸ್ ಇಲಾಖೆ ಇದೇ ಇಲ್ಲ. ಇಷ್ಟೆಲ್ಲ ಘಟನೆ ಆದ್ರೂ ಬಿ ಈಗಾಗಲೇ ಠಾಣೆಯವರೆಲ್ಲ ಓಡಾಡಿದ್ದಾರೆ. ಓಡಾಡೋರು ಕೂಡ ಯಾರು ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಏನು ಟೋಟಲಿ ಸ್ಪಂದನೆ ಸಿಕ್ಕಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಏನು ಕೇಳ್ತಿರ್ತಾವ? ನೀವು ಪೊಲೀಸ್ ಸ್ಟೇಷನ್ ಎದಕ್ಕೆ ಇಕ್ಕಿರಿ, ಅದಕ್ಕೆ ನಮ್ಮ ಕ್ವಶನಿಗೆ ಆನ್ಸರ್ ಬೇಕ್ರಿ ಸರ್. ನೀವು ಮೇಲಿನ ಅಧಿಕಾರಿ ಬರತನ ಯಾವ್ದು ಬಿ ರಿಪೋರ್ಟ್ ತಗೊಳ್ಳಲ್ಲ ಅಂದ್ರೆ ಡೈಲಿ ಒಂದು ಜೀವ ಹೋಗ್ತಾವ್ರಿ. ಇವು ಯಾರು ಅಧಿಕಾರಿ ಇದ್ರು ಆನ್ ದಿ ಸ್ಪಾಟ್ ಅವ್ರು ಏನು ತಗೋಬೇಕ್ರಿ, ಫೈಲ್ ಮಾಡ್ಕೋಬೇಕದು. ಆ ಮಿಸ್ಸಿಂಗ್ ಇರ್ಲಿ 24 ತಾಸು ಅನ್ನತನ ಮತ್ತೊಂದು ಡೈಲಿ ಜೀವ ಹೋಗ್ತಿರ್ತಿದ್ರಿ. ಮೇಲ್ ಅಧಿಕಾರಿದವ್ರು ಕೇಳಿದ್ರೆ ಏನು ಹೇಳ್ತಾರಿ, ನನಗೆ 2 ತಾಳು ಡ್ಯೂಟಿ ಇದ್ದು ನಂಗೆ ಬರ್ಲಕ್ಕಾಗಿಲ್ಲಮ್ಮ, ಕಾಲ್ ಮಾಡಿದ್ರು ನಾನು ಡ್ಯೂಟಿ ಮೇಲೆ ಇದ್ದಮ್ಮ, ನಮ್ಮ ಕಾಲ್ ರಿಸೀವ್ ಮಾಡ್ಲಕ್ಕಾಗಿಲ್ಲ, 24/7 ಡ್ಯೂಟಿ ಮಾಡ್ತಾ ಅಂತ ಗೌರ್ಮೆಂಟಿಗೆ ಬರ್ಕೊಟ್ಟು ನೀವು ಜಾಯಿನ್ ಆಗಿರಿ. ಈಗೇನು ಈ ಒಂದು ನಿಮ್ಮ ಸಹೋದರರ ಆತ್ಮಹತ್ಯೆ ಕಾರಣ ಆದವ್ರು ಏನಿದ್ದಾರೆ ಆರೋಪಿಗಳು, ಅವರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಮೇಡಮ್? ಇನ್ನು ತಗೊಂಡಿಲ್ಲ ಸರ್. ಅದ್ರ ಬಗ್ಗೆ ಏನು ನಮಗೆ ಇನ್ನೂ ತಕ್ಕ ನಾಲೆಜ್ ಮಾಡಿಲ್ರಿ. ಇವಾಗ ಏನೋ ಪೊಲೀಸರು ಬಾ ಅಂತ ಹೇಳಿ ಕರ್ಸ್ಯಾರಂತ್ರಿ. ಇವಾಗ ನಡ್ದೀವಿ ಅಷ್ಟೇ ಬೀದರ್. ಇನ್ನು ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದ್ರಿ ಯಾರ ಪರ ಅವ್ರು ವರ್ಕ್ ಮಾಡ್ಲತ್ತಾರ ಅಂತ ಇವಾಗ ಗೊತ್ತಾಗ್ತದೆ ಸರ್. ಬೆಳಗ್ಗೆ ತಕ್ಕ ಅವ್ರ ಕಂಪ್ಲೇಂಟ್ ಆಗಲ್ಲೋಯ್ತು, ಅವ್ರಿಗೆ ಅರೆಸ್ಟ್ ಆಗಲ್ಲೋಯ್ತು ಅಂತ ತಿಳ್ಕೊರಿ. ನಾವು ರೈಲ್ವೆ ಸ್ಟೇಷನ್ ಅವ್ರು FIR ಮಾಡ್ಕೊಂಡು ಅವ್ರ ಮುಂದೆ ಧರಣಿ ಕೊಂಡು ಬಿಡ್ತೇವ್ರಿ. ನೋಡ್ರಿ ಅಲ್ಲೇ ಜಾಗದಾಗ ನಾವು ಪರ್ತಿ ಮೇಲೆ ಧರಣಿ ಮಾಡ್ತೀವಿ ನಾವು. ಅವ್ರು ನಾಳೆ ಅರೆಸ್ಟ್ ಆಗಲ್ಲ ಹೋದ್ರೆ ಬೆಳಗ್ಗೆ 9 ಗಂಟೆ ತೀರ್ಕೊಂಡ್ರಿ. 9 ಗಂಟೆ ನಾವು ಪಟ್ರಿ ಮೇಲೆ ಇದ್ದಿರ್ತೇವ್ರಿ. ನಮ್ಮ ಜೀವ ಹೋಗೋ ತಕ್ಕ ನಾವು ಎದ್ದು ಹೇಳಲ್ರಿ. ಯಾರು ಎಬ್ಬಿದ್ರು ಅವ್ರ ಮೇಲೆ ಆಕ್ಷನ್ ತಗೋತೇವ್ ಕರಿ, ನಾವು ಎದ್ದು ಹೇಳಲ್ರಿ. ಹೆಂಗಾಗ್ಯದ ಅದೇ ಶಿಕ್ಷೆ ಆಗ್ದಿರ್ಬೇಕ್ರಿ, ನಮಗ್ ಸಿಗ್ಲೇಬೇಕ್ರಿ. ಮತ್ತ ಒಂದು ಹುಡುಗ ಮತ್ತೊಂದು ಹುಡುಗಗ್ ಆಗಲೇಬಾರ್ದ್ರಿ ಅದು. ಮತ್ತೆ ಒಂದ್ ನೆನಪಿಕ್ಕೋರ್ ಸರ್, ಇದು ವಿಷಯದ ನಮ್ಮ ಫ್ಯಾಮಿಲಿದಾಗ ಯಾರಿಗೆ ಏನಾದ್ರು ಆದ್ರೂ ಕಾರಣ ಅವರೇ ನೋಡ್ರಿ ಸರ್. ರಾಜು ಕಪ್ನೂರ್ ಆಲ್ರೆಡಿ ನಮಗ್ ಧಮಕಿ ಕೊಟ್ಟೋಗ್ಯಾರ. ನಿಮ್ ಪಪ್ಪ ತೀರ್ಕೊಂಡ್ರು, ನಿಮ್ ಪಪ್ಪಾಗ ಏನಾದ್ರು ನಿಮ್ ತಮ್ಮ ಬರ್ತಾನಿಲ್ಲ, ಇಂಥವೆಲ್ಲ ಮಾತಾಡೋಗ್ಯಾರಿ. ನಮಗ್ ನಮ್ಮ ಫ್ಯಾಮಿಲಿಗೆ ಒಬ್ಬರಿಗೆ ಏನ್ರ ಆಯ್ತು ರಾತ್ರಿ ಎಲ್ಲ ಯಾರಿಗ್ ಬೇಕಾದ್ರೂ ಕೊಲೆ ಮಾಡ್ತಾರ್ರಿ ಫ್ಯಾಮಿಲಿದವ್ರಿಗೆ. ಮತ್ತೆ ಹಿಂಗೆ ಅಂಜಿಸೇರಿ ನಿಮ್ ಫೋನ್ ಎಲ್ಲ ಟ್ರ್ಯಾಪ್ ಮಾಡತಿದ್ದೆವು, ನೀವು ಏನೇನ್ ಮಾಡತ್ತೀರಿ ನಮಗೆಲ್ಲಾ ಗೊತ್ತದ ಅಂತ ಹೇಳಿ ಫೋನ್ ಹಚ್ಚಿ ಅಂಜಿಸಿ ಬಿಟ್ಟಾರ್ರಿ. ಇವಾಗ ಏನ್ರ ಆಯ್ತಂದ್ರಲ್ಲ, ರೆಸ್ಪಾನ್ಸಿಬಲ್ ಗೋರ್ಮೆಂಟ್, ಇವನ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಬಿ ರೆಸ್ಪಾನ್ಸಿಬಲ್. ಇದು ಆಕ್ಷನ್ ತಗೊಲ್ ಹೋದ್ರ ಅಂತ ತಿಳ್ಕೊರಿ. ನಾವು ಏನ್ ಮಾಡುತ್ತೇವ್, ನಾಳೆ ಬೆಳಗ್ಗೆನೆ ತೋರಿಸ್ತೇವ್ರಿ. ನಾವು ನಾಳೆ ಬೆಳಗ್ಗೆ 9 ಗಂಟೆ ಅಂತ ತಕ್ಷಣ ಅವ್ರು ಅರೆಸ್ಟ್ ಆಗ್ಲೇಬೇಕ್ರಿ ಸರ್. ಆಗ್ಲಿಲ್ಲ ಅಂದ್ರೆ ನಾವು ಏನ್ ಮಾಡತ್ತೀವಿ. ಸೊ ಇದು ಈಗಾಗಲೇ ಆತ್ಮಹತ್ಯೆಗೀಡಾದಂತ ಸಚಿನ್ ಅವರ ಸಹೋದರಿಯರ ನೋವಿನ ಮಾತು, ಆಕ್ರೋಶದ ಮಾತು. ಟೋಟಲಿ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಏನೇ ಆದರೂ ಕೂಡ ಏನು ಆರೋಪಿಗಳಿದ್ದಾರೆ, ರಾಜು ಕಪ್ನೂರ್ ಸೇರಿದಂತೆ ಆ ಒಂದು ಗ್ಯಾಂಗ್ಗೆ ರೆಸ್ಪಾನ್ಸಿಬಲ್ ಆಗ್ತಾ. ಅದೇ ರೀತಿ ಸರ್ಕಾರ ಕೂಡ ಇದಕ್ಕೆ ಹೊಣೆಗಾರ ಆಗ್ತಾ. ಸರ್ಕಾರ ಯಾವುದೇ ಕಾರಣಕ್ಕೆ ನಮ್ಮ ನೆರವಿಗೆ ಬರ್ತಾ ಇಲ್ಲ. ಹೀಗಾಗಿ ಸರ್ಕಾರ, ಪೊಲೀಸ್ ಇಲಾಖೆ ನಮ್ಮ ನೆರವಿಗೆ ಬರಬೇಕು. ನಮ್ಮ ಸಹೋದರನ ನೊಂದು ಇವತ್ತೇನು ಬೆಂದು ಆತ್ಮಹತ್ಯೆಗೀಡಾಗ್ಯಾರ ಆ ಕುಟುಂಬಸ್ಥರು ನ್ಯಾಯ ಕೊಡಲೇಬೇಕು ಎಂಬುದು ಆಕ್ರೋಶ, ಒತ್ತಾಯ ಈ ಒಂದು ಕುಟುಂಬಸ್ಥರಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ನಾವು ಸಚಿನ್ ಅವ್ರ ಮನೆಯಲ್ಲಿದ್ದೀವಿ, ನೋಡ್ಬೋದು ನೀವು. ಇದು ಅವ್ರ ಪರಿಸ್ಥಿತಿ. ನಿಜಕ್ಕೂ ಏನದಂದ್ರೆ ತೀರಾ ಬಡವರು, ಬಡತನದಲ್ಲೇ ಬದುಕ್ತಾ ಇದ್ದಂಥ ಈ ಒಂದು ಕುಟುಂಬ. ಇರುವ ಏಕೈಕ ಅಂದ್ರೆ 5 ಜನ ಸಹೋದರಿಯರು, ಇರುವ ಏಕೈಕ ಪುತ್ರ ಅಂದ್ರೆ ಸಚಿನ್ ಒಬ್ಬ ಮಾತ್ರ ಮಗ ಇದ್ದನು. ಆತನನ್ನು ಕಳ್ಕೊಂಡು ನೋಡ್ಬೋದು ನೀವು. ಕುಟುಂಬಸ್ಥರಿಗೆ ಆಕ್ರಂದನ ಮುಗಿಲು ಮುಟ್ಟದ ಅಂತ ಹೇಳ್ಬೋದು. ನಮ್ಮ ಸಹೋದರ, ನಮ್ಮ ಅಣ್ಣ ಮರಳಿ ಮನೆಗೆ ಬರ್ತಾನಂತ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ಸಾಕಷ್ಟು ಎಲ್ಲ ಕಡೆ ಓಡಾಡಿದ್ದೀವಿ, ಎಲ್ಲರಿಗೆ ನಮ್ಮ ನೋವನ್ನು ಹೇಳಿದ್ದೀವಿ, ಆದರೆ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಈಗಾಗಲೇ ಏನು ರಾಜು ಕಪ್ನೂರ್ ಸೇರಿದಂತೆ ಆ ಒಂದು ಏನು ಗ್ಯಾಂಗ್ನವ್ರು ಇದ್ದಾರೆ, ಅವ್ರ ಕಿರುಕುಳ, ಅವ್ರದ್ದೇನದಂದ್ರೆ ಒಂದು ಕಿರುಕುಳಕ್ಕೇನದಂದ್ರೆ ಆತ ಬೇಸತ್ತು ನೊಂದು ಆತ್ಮಹತ್ಯೆಗೀಡಾಗಿದ್ದಾನ ಅಂಥೇಳಿ ಅವರು ಸಾಕಷ್ಟು ನೋಡ್ಬೋದು ನೀವು. ಆಕ್ರಂದನದಲ್ಲಿ ಅವರು ಸಂಬಂಧಿಗಳಿಗೆ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಅವ್ರ ಮನೆಯ ಪರಿಸ್ಥಿತಿ. ಮೇಲ್ಗಡೆ ತಗಡದ ಮನೆಗಳಿವೆ. ಅಂದ್ರೆ ತೀರಾ ಬಡವರು. ನಾವೇನದಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು ಇಲ್ಲ. ಆದರೂ ಏನದಂದ್ರೆ ಕೆಲವರು ಕಿಡಿಗೇಡಿಗಳು, ಪ್ರಭಾವಿ ಏನದಂದ್ರೆ ಸಚಿವರ ಬಲಗೈಯ ಭಂಟರು ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ.
ನೋಡ್ಬೋದು ನೀವು. ನಮ್ಮ ತಮ್ಮನಿಗೆ ಏನಾದ್ರು ಟಾರ್ಚರ್ ಕೊಟ್ಟು ಕಿರುಕುಳ ಕೊಟ್ಟು ಆತನ ಸಾವಿಗೆ ಏನಾದ್ರೆ ಕಾರಣ ಆದವ್ರಿಗೆ ಇಲ್ಲಿವರೆಗೆ ಪೊಲೀಸ್ ಇಲಾಖೆಯವರು ಸರ್ಕಾರ ಬಂಧಿಸಿಲ್ಲ. ಇದು ಯಾವುದು ನ್ಯಾಯ ಅದ ಸಮಾಜದಲ್ಲಿ ಅಂತೇಳಿ ಆ ಒಂದು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಅಂದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಸೈಡ್ ನೋಡ್ಬೋದು ಮನೆಯ ಪರಿಸ್ಥಿತಿ ನಿಜಕ್ಕೂ ತೀರಾ ಏನದಂದ್ರೆ ಸಮಸ್ಯೆಯಲ್ಲಿ ಇವ್ರು ಬದುಕ್ತಾ ಇದ್ದಾರೆ. ಸರ್ಕಾರ ಇವ್ರ ನೆರವಿಗೆ ಬರಲೇಬೇಕು, ಜನಪ್ರತಿನಿಧಿಗಳು ಅನಿಸ್ಕೊಂಡ್ರು ನೆರವಿಗೆ ಬರಲೇಬೇಕು ಅಂತೇಳಿ ಇವ್ರದ್ದು ಒಂದು ಒತ್ತಾಯ ಆಗ್ಯದ. ನೋಡ್ಬೋದು ನೀವು ಸಾಕಷ್ಟು ಅಂದ್ರೆ ಈಗಾಗಲೇ ಏನು ರಾಜು ಕಪ್ನೂರ್ ಸೇರಿದಂತೆ ಸುಮಾರು 5 ರಿಂದ 6 ಜನ ಏನು ಈಗಾಗಲೇ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಲಗೈ ಬಂಟ ಆಪ್ತರು ಅಂತಲೇ ಹೇಳಲಾಗ್ತಾ ಇದೆ. ಡೆತ್ ನೋಟಲ್ಲಿ ಕೂಡ ಸುಮಾರು 7 ಪೇಜ್ ಡೆತ್ ನೋಟಲ್ಲಿ ಕೂಡ ಆತ ಆತ್ಮಹತ್ಯೆಗೆ ಮುನ್ನ ಪ್ರತಿಯೊಂದು ವಿಷಯನ ಉಲ್ಲೇಖಿಸಿದ್ದಾರೆ. ಆ ವಿಷಯ ಸರ್ಕಾರ ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು. ನೋಡ್ಬೋದು ನೀವು, ಅವ್ರ ಕುಟುಂಬದಲ್ಲಿ ಸಹೋದರಿಯರೇನಾದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸಹೋದರನಿಗಾಗಿ ಸರ್ಕಾರ, ಸಚಿವರು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ನಿಜಕ್ಕೂ ನಮಗೆ ನ್ಯಾಯ ಕೊಡಲೇಬೇಕು ಅಂತ ಹೇಳಿ ಇವರು ಆಕ್ರಂದನ, ಅವರು ನೋವಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಕುಟುಂಬಕ್ಕೆ ಸರ್ಕಾರ ನ್ಯಾಯ ಕೊಡುತ್ತಾ ಈಗಾಗಲೇ ಏನು ಆರೋಪಿಗಳಿದ್ದಾರ ಅವ್ರು ರಾಜ್ಯರೋಷವಾಗಿ ಓಡಾಡ್ತಾ ಇದ್ದಾರೆ, ಅವರನ್ನ ಬಂಧಿಸುವ ಮೂಲಕ ಈ ಒಂದು ಬಡ ಕುಟುಂಬದ ಕಣ್ಣೀರು ಸುಟ್ಟಂತ ಕೆಲಸ ಸರ್ಕಾರ ಪೊಲೀಸ್ ಇಲಾಖೆ ಮಾಡ್ತದ ಎಂಬುದು ಪ್ರಶ್ನೆ ಈ ಒಂದು ಕುಟುಂಬ ಸೇರಿದಂತೆ ಇಡೀ ಗ್ರಾಮಸ್ಥರಾಗ್ಯದ ಅಂತ ಹೇಳ್ಬೋದು. ಕಟ್ಟಿತೂಗಾವದಿಂದ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಸಚಿನ್ ಎಂಬ ಯುವ ಗುತ್ತಿಗೆದಾರ ಏನು ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಕಿರುಕುಳದಿಂದನೇ ಬಲಿಯಾಗಿದ್ದಾರೆ. ಆ ಒಂದು ಪ್ರಕರಣ ಇವತ್ತು ಸಾಕಷ್ಟು ಈ ಒಂದು ಗ್ರಾಮ ಸೇರಿದಂತೆ ಇಡೀ ಜಿಲ್ಲೆಯಲ್ಲೇ ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಈಗಾಗಲೇ ಬಿಜೆಪಿ ಕೂಡ ಈ ಒಂದು ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣವನ್ನು ಸರ್ಕಾರಕ್ಕೆ ಏನದಂದ್ರೆ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು, ಒಂದು ಕುಟುಂಬಕ್ಕೆ ನ್ಯಾಯ ಕೊಡೋದಾಗಲ್ಲದ್ರು ನೀವು ಕುರ್ಜಿ ಮೇಲೆ ಕೂಡ್ಲಕ್ಕೆ ಎಷ್ಟರ ಮಟ್ಟಿಗೆ ಏನದಂದ್ರೆ ಯೋಗ್ಯರಿದ್ರಿ ಎಂಬ ಆರೋಪ ಇವತ್ತು ವಿರೋಧ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ನಾವು ಏನು ಈಗಾಗಲೇ ನೊಂದು ಕಿರುಕುಳದಿಂದ ಏನು ಆತ್ಮಹತ್ಯೆಗೀಡಾಗಿದ್ದ ಸಚಿನ್ ಗುತ್ತಿಗೆದಾರ ಕಟ್ಟಿತೂಗಾಂವ್ ಗ್ರಾಮದವ್ರ ಮನೆ ಮುಂಭಾಗದಲ್ಲಿ ನೋಡ್ಬೋದು ನೀವು. ತೀರಾ ಬಡವರು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದನು, ಪ್ರಯತ್ನ ಮಾಡ್ತಾ ಇದ್ದನು. ಆದ್ರೆ ಎಲ್ಲೋ ಒಂದು ಕಡೆ ಆ ಪ್ರಭಾವಿ ರಾಜಕಾರಣಿಗಳ ಬಲಗೈ ಬಂಟರು ಏನಂದ್ರೆ ಈಗಾಗಲೇ ಆತನಿಗೆ ಕಿರುಕುಳ ಕೊಟ್ಟಿದ್ದಾರೆ. ಆ ಕಿರುಕುಳದ ಪರಿಣಾಮವಾಗಿ ನಿಜಕ್ಕೂ ಅವ್ರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ, ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಈ ಒಂದು ಕುಟುಂಬಸ್ಥರಿಗೆ ಕಣ್ಣೀರು ಏನೀಗ ನ್ಯಾಯ ಕೊಡೋರು ಎಲ್ಲಿದ್ದಾರೆ ಎಂಬುದು ಪ್ರಶ್ನೆಯವ್ರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು. ಸರ್ಕಾರ ನಿಜಕ್ಕೂ ಏನು ಈಗಾಗಲೇ ಆಗ ಕಿರುಕುಳದಿಂದ ಟಾರ್ಚರ್ದಿಂದ ಏನು ಈಗಾಗಲೇ ಸಚಿನ್ ಏನು ಈಗಾಗಲೇ ಆತ್ಮಹತ್ಯೆಗೀಡಾಗಿದ್ದಾರೆ. ಅವ್ರ ಸಹೋದರಿಯರು ಇರುವ ಏಕೈಕ ಸಹೋದರ ಅಂದ್ರೆ ಟೋಟಲಿ 4 ರಿಂದ 5 ಜನ ಸಹೋದರಿಯರು ಇದ್ದಂಥ ಏಕೈಕ ಸಹೋದರನ್ನ ಕಳ್ಕೊಂಡು ನಿಜಕ್ಕೂ ಆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ಬೋದು ನೀವು ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಅವ್ರ ಮನೆ ಪರಿಸ್ಥಿತಿ. ಆ ತಗಡದ ಮನೆ ಇದೆ, ತೀರಾ ಬಡವರು ಅಂದ್ರೆ ಟೋಟಲಿ ಏನಾದರೂ ಮಾಡಿ ಒಂದು ಸಹೋದರಿಯರಿರ್ಬೋದು, ಕುಟುಂಬಕ್ಕೆ ಆಸರೆ ಆದಂಥ ಸಚಿನೇ ಗೊತ್ತಿಲ್ಲ. ಹೀಗಾಗಿ ಇಡೀ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟದ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅವರು ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಕೊಡಲೇಬೇಕು. ಇದರಿಂದ ಯಾರೇ ಪ್ರಭಾವಿಗಳಿರಲಿ, ರಾಜಕಾರಣಿಗಳಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಸರ್ಕಾರ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ ಏನು ಹೇಳ್ತೀರಿ, ಏನಾಗಿದ್ದ ಘಟನೆ, ಏನು ಯಾರಿದ್ದಾರೆ ಇದರಿಂದ? ಇದ್ರ ಹಿಂದೆ ಸರ್ ಅವನು ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿದಾನೆ ಸರ್, ರಾಜು ಕಪ್ನೂರ್ ಅಂತ. ಅವರು ಪ್ರಿಯಾಂಕ್ ಖರ್ಗೆ ಆಪ್ತ ಅಂತೆ ಸರ್. ಅವರು ಕಾಂಗ್ರೆಸ್ ಫೇಮಸ್ ಲೀಡರ್ ಅಂತೆ ಕರ್ನಾಟಕದ್ದು. ಈಗ ಹೆಂಗಾಗಿದೆ ಅಂದ್ರೆ ಪ್ರಭಾವಿ ನಾಯಕರ ಹವಾ ನಡೀತಾ ಇದೆ ಈಗ. ಅಂದ್ರೆ ಬಡವರ ಕಡೆ ಯಾರು ನೋಡ್ತಾ ಇಲ್ಲ ಈಗ. ಇವ್ರದ್ದು ಈ ಇನ್ಸಿಡೆಂಟ್ ಆಗಿದೆ, ಇಲ್ಲಿವರೆಗೂ ಯಾರ್ದು ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಈಗ ಪೊಲೀಸ್ ಕಡೆಯಿಂದ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತಾರೆ. ಇವರು ಮನೆ SP ಸಾಹೇಬ್ರಿಗೆ ಮೀಡಿಯಾದವರು ಕೇಳಿದ್ರೆ ಏನು ಸರ್ ಎಲ್ಲಿಗೆ ಬಂತು ಅಂತಂದ್ರೆ, ಇಲ್ಲ ರೀ ನೀವು ಅವ್ರಿಗೆ ಕೇಳ್ರಿ ಅಂತ ಹೇಳ್ತಾರಂತೆ. ಈ ಥರ ಬೇಜವಾಬ್ದಾರಿ ಹೇಳಿಕೆ ಕೊಡಬೇಡ್ರಿ. ರಾಜ್ಯ ನಮ್ಮ ಕಾನೂನು ಸಚಿವರು ಪರಮೇಶ್ವರ್ ಜಿ ಅವ್ರಿಗೆ ಕೇಳ್ಕೊತಾ ಇದ್ದೀನಿ, ನೀವು ಈ ಥರ ಎಲ್ಲ ಮಾಡಕ್ಕೆ ಹೋಗಬೇಡಿ, ಸೂಕ್ತ ನ್ಯಾಯ ಒದಗಿಸ್ಕೊಡ್ರಿ. ಬಡವರ ನೀವು ಯಾವುದೇ ರಾಜಕೀಯ ಪ್ರಭಾವ ಬಿಡಬೇಡ್ರಿ. ನಿಮ್ಮದೇ ಸರ್ಕಾರದ ಅಂತ ಇದು ಶಾಶ್ವತ ಅಲ್ಲ, ತುಂಬ ಬಡವರಿದ್ದಾರೆ, ಇವ್ರಿಗೆ ಏನು ನ್ಯಾಯ ಒದಗಿಸ್ಕೊಡ್ರಿ. ಅವ್ರಿಗೆ ಪರಿಹಾರ ಏನಿದೆ ಪರಿಹಾರ ಕೊಡಬೇಕು. ಯಾಕಂದ್ರೆ ಇರೋ 1 ಎಕರೆ ಜಮೀನು ಮಾರ್ಬಿಟ್ಟು 2 ಮದುವೆ ಮಾಡಿದ್ದಾರೆ. ಅವ್ರ ಪರಿಸ್ಥಿತಿ ನೋಡ್ರಿ, ಮನೆ ನೋಡ್ರಿ. ಅದನ್ನು ಬಿಟ್ಬಿಟ್ಟು ನೀವು ಇಲ್ಲಿವರೆಗೂ ಏನು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದರೆ ನೀವು ಆ ಚೇರ್ ಮೇಲೆ ಇರೋಕ್ಕೆ ಸೂಕ್ತ ಅಲ್ಲ. ಇಲ್ಲಿಂದ ಪ್ರಭಾವಿ ನಾಯಕರು, ನಮ್ಮ ಬೀದರ್ ಉಸ್ತುವಾರಿ ಸಚಿವರು ಕೂಡ ಯಾವುದೇ ಥರ ನಮ್ಗೆ ಫೋನ್ ಕಾಲ್ ಇಲ್ಲ, ಇಲ್ಲಿ ಮನೆಗೆ ವಿಸಿಟ್ ಕೊಟ್ಟಿಲ್ಲ, ಏನಿಲ್ಲ. ಅವ್ರು ಏನು ಮಾಡ್ಬೇಕು ಹೇಳಿ? ಇವಾಗ ಇವರು ಆತ್ಮಹತ್ಯೆ ಮಾಡ್ಕೋಬೇಕು. ಇದಕ್ಕೆಲ್ಲ ಕಾರಣ ನೀವೇ ಆಗ್ಬಿಡ್ತೀರಾ. ನೋಡಿ ಮುಂದೆ ಏನಾಗುತ್ತೆ ನೋಡ್ತಾ ಇರಿ. ಇವತ್ತೊಂದಿನ ವೇಟ್ ಮಾಡ್ತೀವಿ. ನೀವೇನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾಳೆ ಧರಣಿ ಕೂತ್ಕೊಂಡು ಬಿಡ್ತೀವಿ DC ಆಫೀಸ್ ಎದುರುಗಡೆ. ನಾವು ಎಲ್ಲರೂ ವಿಷ ತಗೊಂಡು ಸಾಯಿಸ್ತೀವಿ. ಅದು ಕಾರಣ ನೀವೇ ಆಗ್ತೀರಾ, ನಮ್ಮ ರಾಜ್ಯ ಸರ್ಕಾರ ಆಗುತ್ತೆ. ಹೇಳ್ತಾ ಇದ್ದೀನಿ, ಬರ್ಕೊಂಡು ಇಟ್ಕೊಳ್ಳಿ ಅಷ್ಟೇ. ಯಾರ್ದು ಸ್ಪಂದನೆ ಸಿಗ್ತಾ ಇಲ್ಲ ಸರ್, ಇಲ್ಲಿವರೆಗೆ ಯಾರು ಬಂದಿಲ್ಲ ಅದ್ರ ಬಗ್ಗೆ. ಈಗ ನಾನು ಯಾರೋ ಒಬ್ಬರು ಬಂದು ಹೇಳಿದ್ರು, SP ಸಾಹೇಬ್ರಿಗೆ ಕೇಳಿದ್ವಿ, ಅವರು ರೈಲ್ವೆ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳ್ತಾ ಇದ್ದಾರೆ. ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನೀವು ಅವರು
ಇಬ್ರು ಅಟೆಂಡ್ ಆಗಿದ್ದೀರಾ, ಇಬ್ರು ಕೂಡ್ಬಿಟ್ಟು ಇದನ್ನ ಸಾಲ್ವ್ ಮಾಡ್ಕೊಡ್ಬೇಕು, ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹೇಳಿದ್ರೆ ಅದು ಅಲ್ಲಿಗೆ ಬೀಳುತ್ತೆ. ಈಗ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿ ತೀರ್ಕೊಂಡಿದ್ದಾರೆ, ಅವ್ರದೇ ಬರ್ತಾ ಇದೆ. ಸರ್ ಟೋಟಲಿ ಈಗಿನ ಆರೋಪಿಗಳಿದ್ದಾರ ಏನು 6 ರಿಂದ 7 ಜನ ಆರೋಪಿಗಳಿದ್ದಾರ, ಏನು ಈಗಾಗಲೇ ಪೊಲೀಸರಿಂದ ಆಕ್ಷನ್ ತಗೊಂಡಿದ್ದಾರೆ ಸರ್, ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ? ಬಗ್ಗೆ ನಮಗೆ ಮಾಹಿತಿ ಬಂದಿಲ್ಲ ಸರ್, ಯಾಕಂದ್ರೆ ನಾವು ಇರೋದು ಹಳ್ಳಿಯಲ್ಲಿ. ಅವ್ರ ಕಡೆಯಿಂದ ಫೋನ್ ಬಂದಿದೆ, ಈ ತರ ಅರೆಸ್ಟ್ ಮಾಡಿದೀವಿ ಅಂತ ಫೋನ್ ಬರ್ತಾ ಇತ್ತು. ಫೋನ್ ಇಲ್ಲ, ಏನಿಲ್ಲ. ನಾನು ಅನ್ಕೋತೀನಿ ಇನ್ನು ಅವ್ರ ಮೇಲೆ ಏನು ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಅನ್ಕೋತೀನಿ. ದಯವಿಟ್ಟು ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಡಿ, ದಯವಿಟ್ಟು ಅದು ಕ್ರಮ ಕೈಗೊಂಡು ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಕೇಳ್ಕೊತೀನಿ. ನ್ಯಾಯ ಸಿಗ್ಲೇಬೇಕು, ನ್ಯಾಯ ಸಿಗದಿದ್ರೆ ಹೋರಾಟ ಗ್ಯಾರಂಟಿ ಹೋರಾಟ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಅವನಿಗೆ ಸಚಿನ್ ಸಾವಿಗೆ ಕಾರಣರಾದವ್ರಿಗೆ ತೀವ್ರ ಕ್ರಮ ಕೈಗೊಳ್ಬೇಕಿಲ್ಲ ಅಂದ್ರೆ ನಾವು ನಾಳೆ ಬೀದರ್ DC ಆಫೀಸ್ ಎದುರುಗಡೆ ಧರಣಿ ಮಾಡ್ತೀವಂತ ನಾವು ತೀರ್ಮಾನ ಮಾಡಿದೀವಿ ನೋಡ್ರಿ. ಇದೊಂದು ಕುಟುಂಬಸ್ಥರು ನೋವು ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲ್ ಮುಟ್ಟದ. ಟೋಟಲ್ ನಾವು ನ್ಯಾಯ ಸಿಗದೆ ಇದ್ರೆ ನಾವು ಹೋರಾಟ ಮಾಡ್ತೀವಿ, DC ಆಫೀಸ್ ಎದುರು ಪ್ರೊಟೆಸ್ಟ್ ಮಾಡ್ತೀವಿ, ವಿಶೇಷ ಆತ್ಮಹತ್ಯೆ ನಾವು ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ರೈಲ್ವೆ ಪೊಲೀಸರು ಒಂದು ಕತೆ ಹೇಳ್ತಾ ಇದ್ದಾರೆ, ಸಿವಿಲ್ ಪೊಲೀಸರು ಒಂದು ಕತೆ ಹೇಳ್ತಾ ಇದ್ದಾರೆ, ರೈಲ್ವೆ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ಆಗ್ಯದ, ನೀವು ಅವರನ್ನ ಕೇಳ್ರಿ ಅಂತೇಳಿ ಪೊಲೀಸರು ಹೇಳ್ತಾರೆ. ಹೀಗಾಗಿ ಸರ್ಕಾರ ಇದೆಯೇ ಇಲ್ಲ, ಸರ್ಕಾರ ಸಂಬಂಧಪಟ್ಟವ್ರು ಏನು ಮಾಡ್ತಾ ಇದ್ದಾರೆ, ಟೋಟಲ್ ನಮಗೆ ನ್ಯಾಯ ಕೊಡಲೇಬೇಕು. ಯಾಕಂದ್ರೆ ನಾವು ಮುಗ್ಧ ಜನ, ಬಡವರು, ನಮಗೆ ಏನು ಗೊತ್ತಾಗ್ತದೆ, ಟೋಟಲಿ ನಮ್ಮ ತಮ್ಮನ ಸಾವಿಗೆ ಕಾರಣರಾದಂಥ ಕಿಡಿಗೇಡಿಗಳು, ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು, ಬಂಧಿಸಿ ನಮಗೆ ನ್ಯಾಯ ಕೊಡುವಂಥ ಕೆಲಸ ಆಗಲೇಬೇಕು. ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾವು ಕೂಡ ವಿಶೇಷ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ. ಸಂಪೂರ್ಣ ಹೊಣೆ, ಸಂಪೂರ್ಣ ಜವಾಬ್ದಾರಿ ರಾಜ್ಯ ಆಳುತ್ತಿರುವ ರಾಜ್ಯ ಸರ್ಕಾರ ಅಂತೇಳಿ ಈ ಒಂದು ಕುಟುಂಬಸ್ಥರು ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.